ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆಗೆ ವಿರೋಧವಾಗಿ ಮತ ಚಲಾಯಿಸಿರುವಂತಹ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಾಗಲಕೋಟೆ ನಗರದಲ್ಲಿ ಬಿಜೆಪಿ ಪಕ್ಷದ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು. ಶಿವಾನಂದ್ ಜೀನನಿಂದ ಪ್ರಾರಂಭವಾದಂಥ ಮೆರವಣಿಗೆ ಬಸವೇಶ್ವರ ವೃತ್ತದವರೆಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ವಿರುದ್ಧ ಘೋಷಣೆ ಕೂಗಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ ಸೇರಿದಂತೆ ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ ಮಾತನಾಡಿ, ಮಹಿಳೆಯರಿಗೆ ಹಕ್ಕು ಸಿಗಬಾರದು ಎಂಬುದೇ ಕಾಂಗ್ರೆಸ್ ಪಕ್ಷದ ಅಜೆಂಡಾವಾಗಿದೆ. ಪ್ರತಿಶತ 33ರಷ್ಟು ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಜಾರಿಗೆ ತರಲು ದಶಕಗಳಿಂದ ಅಡ್ಡಿಪಡಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಅಸಲಿ ಮುಖ ಇಂದು ಮತ್ತೆ ಬಯಲಾಗಿದೆ. ಇದು ಕಾಂಗ್ರೆಸ್ ಮಹಿಳೆಯರಿಗೆ ಮಾಡಿದ ಅನ್ಯಾಯ ಎಂದು ತಿಳಿಸಿದರು. ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿರುವಂತಹ ಶಶಿಕಲಾ ಮಜ್ಜಿಗಿ ಮಾತನಾಡಿ, ಮಹಿಳೆಯರು ಹಕ್ಕುಗಳನ್ನು ಸಮಾಧಿಯಾಗುವುದನ್ನು ತನ್ನ ಜಯ ಎಂದು ಹೆಮ್ಮೆ ಪಡುವ ಕಾಂಗ್ರೆಸ್ ಮನಸ್ಥಿತಿ ಎಂಥ ಕ್ರೂರ ಮನಸ್ಥಿತಿ ಇರಬೇಕು. ಇದು ಕಾಂಗ್ರೆಸ್ಸಿಗರ ಮಹಿಳಾ ವಿರೋಧಿ ಧೋರಣೆಯನ್ನು ಎತ್ತಿ ತೋರಿಸುತ್ತದೆ. ಅವರ ದೃಷ್ಟಿಯಲ್ಲಿ ಮಹಿಳೆಯರು ಕೇವಲ ಘೋಷಣೆಗಳಿಗೆ ಸೀಮಿತವಾಗಬೇಕೇ ಹೊರತು ಅಧಿಕಾರಕ್ಕೆ ಬರಬಾರದು ಎಂಬುದು ಸ್ಪಷ್ಟವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಈ 543 ಪಾರ್ಲಿಮೆಂಟಿನ ಸೀಟ್ಗಳನ್ನು ಬಹಳ ಜನಸಂಖ್ಯೆ ಕಡಿಮೆ ಇರುವಾಗ ಬಹಳ ವರ್ಷದ ಹಿಂದೆ ಮಾಡಲಾರದಂಥ ಸೀಟ್ಗಳು ಮಾಡಿದಂಥ ಸೀಟ್ಗಳಿವು. ಆದರೆ ಇವತ್ತು 144 ಕೋಟಿ ಭಾರತದ ಜನಸಂಖ್ಯೆ ಆದಾಗ ಜನಸಂಖ್ಯೆಗೆ ಅನುಗುಣವಾಗಿ ಸೀಟ್ಗಳನ್ನು ಜಾಸ್ತಿ ಮಾಡಿ ಅದರಲ್ಲಿ 1/3 ಮಹಿಳೆಯರಿಗೆ ರಿಸರ್ವ್ ಮಾಡಬೇಕು ಅನ್ನುವಂಥ ಕಾನೂನನ್ನು ಪಾಸ್ ಮಾಡಬೇಕಾಗಿತ್ತು. ಅದಕ್ಕೆ 2/3 ಬಹುಮತ ಬೇಕಾಗಿತ್ತು. ಸಂವಿಧಾನ 131ನೇ ತಿದ್ದುಪಡಿಗೆ 2 ದಿನ ಸುದೀರ್ಘವಾಗಿ ಚರ್ಚೆ ನಡೆಯಿತು. ಒಟ್ಟು ಲೋಕಸಭೆಯ ಸಂಖ್ಯೆ 543ರಿಂದ 850 ಮಾಡುವಂಥದ್ದು. ಮಹಿಳೆಯರಿಗೆ ಅದರಲ್ಲಿ 273 ಸೀಟು ಮಹಿಳೆಯರಿಗೆ ರಿಸರ್ವ್ ಮಾಡುವಂಥದ್ದು. ಕರ್ನಾಟಕ ವಿಧಾನಸಭೆಯಲ್ಲಿ ಈಗಿರುವಂಥ 224 ಸೀಟು, ಅದರಲ್ಲಿ 334 ಸೀಟುಗಳನ್ನು ಮಾಡ್ತಕ್ಕಂಥ ಒಂದು ಪ್ರಸ್ತಾವವನ್ನು ನಮ್ಮ ಪ್ರಧಾನಮಂತ್ರಿಗಳು ತಂದಿದ್ದರು. ಆ 334ರಲ್ಲಿ 2/3 ಸೀಟುಗಳು ಮಹಿಳೆಯರಿಗೆ, 1/3 ಸೀಟುಗಳು ಮಹಿಳೆಯರಿಗೆ, 1/3. ಆದರೆ ಈ ಬಿಲ್ಗೆ ನಮ್ಮಲ್ಲೇ ಆ ಬಿಲ್ಲು ಸಾಮಾನ್ಯ ರೀತಿಯಿಂದ ಪಾಸ್ ಆಗಿದೆ. 298 ಲೋಕಸಭಾ ಸದಸ್ಯರು ನಮ್ಮ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ. 230 ಲೋಕಸಭಾ ಸದಸ್ಯರು ಅದರ ವಿರುದ್ಧವಾಗಿ ಕಾಂಗ್ರೆಸ್ಸು, TMC ಮಮತಾ ಬ್ಯಾನರ್ಜಿ, DMK ಹಾಗೂ ಇನ್ನಿತರ ತುಕಡೆ ಪಾರ್ಟಿಗಳೆಲ್ಲ ಸೇರಿ ನಮ್ಮ ಬಿಲ್ಗೆ ವಿರೋಧವನ್ನು ವ್ಯಕ್ತ ಮಾಡಿದರು. ಅಂದ್ರೆ ಮಹಿಳೆಯರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಹುನ್ನಾರವನ್ನು ಕಾಂಗ್ರೆಸ್ ಪಾರ್ಟಿ ಇವತ್ತು ಮಾಡಿ ಅವರಿಗೆ ಯಾವುದೇ ಬಂಡತನದಿಂದ ಮತ್ತು ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದನ್ನು ಕೂಡ ನೀವು ನೋಡಿದ್ದೀರಿ. ಇವತ್ತು ಮಹಿಳೆಯರಿಗೆ ಸಿಗಬೇಕಾಗಿತ್ತು 29 ಚುನಾವಣೆಗೆ 42 ಸೀಟ್ ಇಲ್ಲಿ ಹಾಕಿದ್ದು. ಕರ್ನಾಟಕ ವಿಧಾನಸಭೆಯಲ್ಲೂ ಕೂಡ 110 ಸೀಟುಗಳು ಜಾಸ್ತಿ ಆಗುವಂಥ ಎಲ್ಲ ಅವಕಾಶಗಳನ್ನು ಕಸಿದುಕೊಂಡು ಇವತ್ತು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದಿಂದ, ಅವರ ಮಿತ್ರ ಪಕ್ಷದಿಂದ ಅನ್ಯಾಯವನ್ನು ಮಾಡಿದ್ದನ್ನು ಪ್ರತಿಭಟನೆ ಮುಖಾಂತರ ನಾವು ಇವತ್ತು ಮಾಡ್ತಾ ಇದ್ದೀವಿ. ಬಿಲ್ ಅನ್ನು ತಂದಿದ್ರು, ಅದಕ್ಕೆ ನೀರು ಹಾಕುವಂತ ಕೆಲಸ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮಹಿಳೆಯರಿಗೆ ಅಪಮಾನ ಮಾಡುವಂತಹದ್ದು, ಮಹಿಳೆಯರಿಗೆ ಗೌರವ ಕೊಡಬೇಕಾದಂತ ಈ ದೇಶದಲ್ಲಿ ಮಹಿಳೆಯರಿಗೆ ಅಪಮಾನ ಮಾಡಿದಂತ ಈ ಕಾಂಗ್ರೆಸ್ ಪಾರ್ಟಿಯನ್ನ ಮುಂದೆ ಯಾವುದೇ ಚುನಾವಣೆಯಲ್ಲಿ ಮಹಿಳೆಯರಿಂದ ಒಂದು ವೋಟ್ ಅವರಿಗೆ ಸಿಗಬಾರದು. ಆ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಇವತ್ತು ರಾಷ್ಟ್ರ ಧಿಕ್ಕರಿಸ್ತಾ ಇದ್ದೇವೆ, ವಿರೋಧ ಮಾಡ್ತಾ ಇದ್ದೇವೆ. ಮಹಿಳೆಯರಿಗೆ ಅನ್ಯಾಯ ಮಾಡುವುದನ್ನು ಸಹಿಸೋದಿಲ್ಲ. ಮುಂದಿನ ದಿನಮಾನದಲ್ಲಿ 1/3 ಹಕ್ಕನ್ನು, ಮಹಿಳೆಯರ ಹಕ್ಕನ್ನು ನಮ್ಮ ಪ್ರಧಾನಮಂತ್ರಿಗಳು ಕೊಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಮಹಿಳಾ ಮೀಸಲಾತಿ 33% ಮೀಸಲಾತಿ ತಂದಿದ್ರು. ನಿನ್ನೆ ಅಧಿವೇಶನದಾಗ ಅದು ಪಾಸ್ ಆಗ್ಬೇಕಾಗಿತ್ತು. ಅವ್ರ ಕಾಂಗ್ರೆಸ್ದವ್ರು ಇದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಇವ್ರು ಯಾವಾಗಿದ್ರು ನಮಗೆ
ವಿರೋಧನ ಮಾಡ್ಕೊತ ಬಂದಾರ. ಯಾವ್ಯಾವಕ್ಕಂತಂದ್ರೆ CA ಆಗಿರ್ಬೋದು, ನಮ್ಮ ಅಯೋಧ್ಯೆ ರಾಮ ಮಂದಿರ ಕಟ್ಟುವಾಗ ಆಗಿರ್ಬೋದು, ಇಂಥವಕ್ಕೆಲ್ಲ ಅವ್ರು ವಿರೋಧನ ಮಾಡ್ಕೊತ ಬಂದಾರ. ನಮಗೆ ವಿರೋಧ ಮಾಡಿದ್ರು ನಾವು ಅದ್ರಾಗ ಸಾಧನೆ ಮಾಡಿದಂತ ಹೆಮ್ಮೆ ನಮ್ಮ ನರೇಂದ್ರ ಮೋದಿಜಿಯವ್ರು ಮಾಡೇ ಅದಾರ. CA ಆಗಿರ್ಬೋದು, ಅಯೋಧ್ಯೆ ರಾಮ ಮಂದಿರ ಕಟ್ಟುವಲ್ಲಿ ಆಗಿರ್ಬೋದು, ಅವರೆಲ್ಲ ಮಾಡೇ ಅದಾರ. ಈಗ ನಮಗೆ ಮಹಿಳಾ ಮೀಸಲಾತಿ ಅಂದ್ರೆ ನಮಗ ಎಲ್ಲ 4 ಜನರು ಮಧ್ಯೆ ಮುಂದೆ ಬರ್ಬೇಕಂತ ಹೇಳಿ ಅವರೆಲ್ಲ ಮೀಸಲಾತಿ ತಗೊಂಬಂದಿದ್ರು. 4 ಗೋಡೆ ಮಧ್ಯೆ ಇರಬಾರ್ದು, ಎಲ್ಲ ನಮ್ಮ ಮಹಿಳೆಯರು ಮುಂದೆ ಬರ್ಬೇಕಂತೇಳಿ ತಗೊಂಬಂದಿದ್ರು. ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಅದನ್ನ ಬಿಲ್ ಪಾಸ್ ಮಾಡಲಿಲ್ಲ. ಅಲ್ಲಿ ಅವರಲ್ಲಿನೂ ನಮ್ಮ ಮಹಿಳೆಯರು ಅದಾರ. ಸೋನಿಯಾ ಗಾಂಧಿ ಅದಾರ, ಪ್ರಿಯಾಂಕಾ ವಾದ್ರಾ ಅವ್ರು ಅದಾರ. ಅವ್ರು ಯಾಕೆ ಮಹಿಳೆಯರ ಪರವಾಗಿ ನಿಂದಿರ್ಲಿಲ್ಲ? ಅವ್ರಿಗೇನ ಅಂಜಿಕೆ ಹುಟ್ಟೈತ್ ಕಾಣ್ತೈತಿ. ಹೆಚ್ಚಿನ ಸೀಟ್ ಮಹಿಳೆಯರು ಬಂದ್ರ ನಮ್ಗೆ ಉಳ್ಗಾಲಿಲ್ಲ ಅಂತ ತಿಳ್ಕೊಂಡಾರ, ಯಾರಿಗ ಗೊತ್ತವ್ರು. ಆದ್ರ ಇದು ಮಾತ ಶತಸಿದ್ಧ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಈ 33% ಮೀಸಲಾತಿ ತರ್ತಾರ. ಇದು ಶತಸಿದ್ಧ. ನಮ್ಮ ಮಹಿಳೆಯರು ಎಲ್ಲರೂ ನಾವು ಮುಂದೆ ಬರಾಕ ಸಿದ್ಧರದೀವಿ. ಮತ್ತ ಈಗ ಏನವ್ರ ಈ ಬಿಲ್ ಪಾಸ್ ಮಾಡಿಲ್ಲಲ್ಲ, ಅದ ನಮ್ಮ ಮಹಿಳೆಯರ ಶಾಪ ಅವ್ರಿಗೆ ತಟ್ಟೆ ತರ್ತೈತಿ, ನಮ್ಮ ಮಹಿಳೆಯರ ಕಣ್ಣೀರ್ ಅವ್ರಿಗೆ ತಟ್ಟೆ ತರ್ತೈತಿ ಅಂತ ಹೇಳ್ತಾ ನನಗೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಸಮಾನ ಮನಸ್ಕರ ಹಿರಿಯ ನಾಗರಿಕರ ವೇದಿಕೆ, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಹಾಗೂ ವರದಾನೇಶ್ವರಿ ಮಹಿಳಾ ಮಂಡಳ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಮಾಸಿಕ ಚಿಂತನಗೋಷ್ಠಿ ಶ್ರೀ ಕುಮಾರೇಶ್ವರ ವಿಶ್ವಧರ್ಮ ಶಾಂತಾಶ್ರಮ ವಿದ್ಯಾಗಿರಿಯಲ್ಲಿ ಜರುಗಿತು. ಸಮಾರಂಭದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ್ದ ಶರಣ ಬಾಚಿ ಕಾಯಕದ್ ಬಸಯ್ಯಗಳ ಪುಣ್ಯಶ್ರೀ ಕಾಳವ್ವೆ ಅವರ ರಚಿಸಿದ 2 ವಚನಗಳ ಅರ್ಥವನ್ನು ಸಭಿಕರಿಗೆ ಮನ ಮುಟ್ಟುವಂತೆ ತಿಳಿಸಿದರು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು ತಿಳಿಸಿದ ಬಸವಣ್ಣನವರು ಮಾತನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅವರು ಕರೆ ನೀಡಿದರು. ಎಲ್ಲ ಸಂಘಟನೆಗಳ ಪರವಾಗಿ ಶ್ರೀಮತಿ ಲಕ್ಷ್ಮೀ ಗೌಡರ್ ಅವರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಗೌಡರ್ ಅವರು ಮಾತನಾಡಿ, ಪ್ರತಿ ತಿಂಗಳು ನಡೆಯುತ್ತಿರುವಂಥ ಈ ಗೋಷ್ಠಿ ಅರ್ಥಗರ್ಭಿತವಾಗಿದೆ ಎಂದು ತಿಳಿಸಿದರು. ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಿರುವಂಥ GN ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭೆಯಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ಅದನ್ನೇ ನಾವು ಆಳವಾಗಿ ಆಳವಾಗಿ ನೋಡ್ತಾ ಹೋದಾಗ ಬಹಳ ಎಲ್ಲರ ಬದುಕಿಗೆ ಇದು ಬಹಳ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಎಷ್ಟು ಮುಖ್ಯದ, ನಮ್ಗೆಲ್ಲರ ಬದುಕಿಗೆ ಈ ವಚನ ಬೇಕೇ ಬೇಕಾದ್ರೆ 100 ವಚನ ಬರೆಯುವುದಕ್ಕಿಂತಲೂ 2 ವಚನವನ್ನು ತುಂಬಾ ಒಂದು ಪವರ್ಫುಲ್ ಆದಂತಹ ಒಂದು ಸಾಹಿತ್ಯವನ್ನ ಕೊಟ್ಟು ನಮ್ಮ 12ನೇ ಶತಮಾನದ ಶರಣಿ ಕಾಳಬೇಕು. ಯಾವಾಗ ಹೇಳಿದ್ರು ಅವರೇನ ವಿಶ್ವವಿದ್ಯಾಲಯ ಇರಲಿಲ್ಲ, ಬರೀಬೇಕಂತ ಪೆನ್ನು ಬುಕ್ಕ ಹಿಡ್ಕೊಂಡು ಕೂಡಲಿಲ್ಲ. ಅವರ ಕಾಯಕದಲ್ಲೇ ಬಂದಂತ ಅನುಭವದ ನುಡಿ. ಯಾವಾಗ ಈ ಒಂದು ವಚನವನ್ನು ಹೇಳಿದ್ರಂತ ಒಂದು ಸಂದರ್ಭ, ಬಾಚಿ ಕಾಯಕ ಮಾಡುವಂತ ಬಸಯ್ಯನವರು ಬಿದಿರನ್ನು ಕೆತ್ತಾ ಇರ್ತಾರೆ. ಬಿದಿರನ್ನು ಕೆತ್ತಾ ಕುಳಿತಾಗ ಅಕ್ಕಿಯೊಳಗ ಹಳ್ಳಾರಿಸ್ತಾ ಕಾಳವೆ ಕೂತಿರ್ತಾಳೆ. ಮಾತಾಡ್ತಾ ಕೈ ತಪ್ಪಿ ಆ ಒಂದು ಬಾಚಿ ಅದೇನು ಹರಿತವಾದಂತಹ ಆಯುಧ ಏನಿರುತ್ತ ಅದು ಕೈ ತಪ್ಪಿ ಕಾಲ್ ಮೇಲೆ ಬೀಳುತ್ತದೆ. ಕಾಲ್ ಮೇಲೆ ಬಿದ್ದಾಗ ರಕ್ತ ಬರ್ತದೆ. ಅವಾಗ ಪತ್ತೆಗೆ ಹೇಳ್ತಾರೆ, ಒಂದು ಬಟ್ಟೆ ತೆಗೆದುಕೊಂಡು ಬಂದು ಆ ಕಾಲಿಗೆ ಕಟ್ಟು ಅಂತ. ಆವಾಗ ನಾವೇನು ಹೇಳಿದ್ರು ಬೈತಿದ್ವೋ, ಡಾಕ್ಟರ್ ಫೋನ್ ಮಾಡ್ತಿದ್ವೋ, ಅವಾಗ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಒಳಗೆ ಹೋಗಿ ಬಟ್ಟೆ ಕಟ್ಟಿ ಈ ವಚನವನ್ನು ಹೇಳ್ತಾರೆ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ವ್ರತ ಹೀನ ನೆರೆಯಲು ನರಕಕ್ಕೆ ಮೂಲ, ಕರುಮಹರ ಕಾಳೇಶ್ವರ. ಏನು ವಚನವಿದು! 100 ವಚನಗಳು ನಾವು ಓದ್ಕೊಳ್ಳೋಣ, ಇದು ಒಂದು ಸಾಕ. ಸರ್ವಕಾಲಿಕ ಸತ್ಯವನ್ನು ಬಿಂಬಿಸುವ ಈ ವಚನದಲ್ಲಿ ಬದುಕಿನ ಕಲೆ ಇದೆ, ಸತ್ಯದ ಬಲ ಇದೆ, ಹೆಣ್ಣಿನ ಛಲವಿದೆ, ಕಾಯಕವೇ ವ್ರತವೆನ್ನುವ ನಿಷ್ಠೆ ಇದೆ. ಇವು 4 ವಾಕ್ಯಗಳ ಸಾಕಲ್ರಿ. 4 ಗ್ರಂಥಗಳನ್ನು ನಾವು ರಚನೆ ಮಾಡಬಹುದು. ಯಾಕೆ ಸಾಹಿತ್ಯಗಳು ಬಹಳ ಜನ ಇದ್ದಾರೆ ಹಿರಿಯರು. ಸರ್ವಕಾಲಿಕ ಸತ್ಯವನ್ನು ಬಿಂಬಿಸುವ ಬದುಕಿನ ಕಲೆ. ಕಲೆ ಈ ಕಲೆ ನಾವೇನು ಕಲಾವಿದರ ಕಲೆ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ.
ದೂರದರ್ಶನ ಕಲಾವಿದರು ಆಕಾಶವಾಣಿ ಕಲಾವಿದರು ಅಲ್ಲ. ನಮ್ಮ ಬದುಕು ಒಂದು ಕಲೆ, ಮಾತು ಒಂದು ಕಲೆ, ಮೌನವೂ ಒಂದು ಕಲೆ, ಅಳುವುದು ಒಂದು